ಗಿಲ್ಲಿ ಅವ್ರು ಮಾತಾಡ್ತಾರೆ ಪ್ರೋಮೋದಲ್ಲಿರೋ ಪ್ರಕಾರ, ಮನೆ ಕೆಲ್ಸಕ್ಕೆ ಬಂದಿದಾರಾ ಇಲ್ಲಿ ಅಂತ ಅಂದ್ಬಿಟ್ಟು. ಹೌದು, ಅವ್ರು ಕೇಳ್ತಿರೋದು ಕರೆಕ್ಟ್ ಅಲ್ವಾ? ಮನೆ ಕೆಲಸ ಮಾಡಕ್ಕೋಸ್ಕರನೇ ಬಿಗ್ ಬಾಸ್ ಮನೆಗೆ ಬಂದಿದಾರ. ಕೆಲಸ ಮಾಡಿದ್ರು ಅಂತಾರೆ, ಮಾಡಿಲ್ಲ ಅಂದ್ರೂ ಕೂಡ ಅಂತಾರೆ. ಒಟ್ನಲ್ಲಿ ಕೆಲಸ ಮಾಡಿ ಮುಗಿಸಿದ್ರು ಕೂಡ ಕೆಲಸ ಕರೆಕ್ಟ್ ಆಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಮಾತಾಡ್ತಾರೆ, ರಘುವರ್ಗೂ ಗೊತ್ತು ಅವರೆಲ್ಲಾ ಕೆಲಸನೂ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಬಟ್ ಅವ್ರಿಗೆ ಇಲ್ಲಿ 6ನೇ ಪ್ಲೇಸ್ ಸಿಕ್ಕಿದೆ, ಮತ್ತೆ ಇಲ್ಲಿ ರಕ್ಷಿತಾ ಅವ್ರಿಗೆ 4ನೇ ಪ್ಲೇಸ್ ಸಿಕ್ಕಿದೆ, ಇನ್ನು ಗಿಲ್ಲಿ ನಟ್ ಅವ್ರಿಗೆ 2ನೇ ಪ್ಲೇಸ್ ಸಿಕ್ಕಿದೆ. ಮನೆ ಕೆಲಸ ಅಂತ ಬಂದಾಗ ಮಾಡಲ್ಲ. ಇವತ್ತ ನೋಡಿದ್ರೆ ಅವನು 2ನೇ ಪ್ಲೇಸ್ ಅಲ್ಲಿ ಇದ್ದಾನೆ, ನಾನು ಇಲ್ಲಿ 6ನೇ ಪ್ಲೇಸ್ ಅಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ರಘು ಅವ್ರು ಕೂಡ ಇಲ್ಲಿ ಜಗಳ ಆಡ್ತಾರೆ. ಏನೇ ಒಂದು ಜಗಳ ಆಡಿದ್ರು ಕೂಡ ಬೇಜಾರಾಗಲ್ಲ. ಹೌದು, ಪ್ರೀತಿ ಅನ್ನೋದ್ರಲ್ಲಿ ಮತ್ತಿಲ್ಲಿ ಸ್ನೇಹ ಅನ್ನೋದ್ರಲ್ಲಿ ಜಗಳ ಬಂದೇ ಬರುತ್ತೆ. ಒಂದಲ್ಲ ಒಂದು ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಆಗೇ ಆಗುತ್ತೆ. ಬಟ್ ಮಾತಾಡ್ತೀವಲ್ಲ, ಆ ಮಾತಲ್ಲಿ ಸ್ವಲ್ಪ ಹಿಡಿತಾ ಇರ್ಬೇಕಾಗತ್ತೆ. ಕಾಮನ್ ಆಗಿ ಏನ್ ಬೇಕಾದ್ರೂ ಬೈಲಿ, ಬಟ್ ಇಲ್ಲಿ ಊಟದ ವಿಚಾರ ಮತ್ತೆ ಬಟ್ಟೆ ವಿಚಾರ ತಗೊಂಡಾಗ ಸಿಕ್ಕಾಪಟ್ಟೆ ಹರ್ಟ್ ಮಾಡ್ತಾನೆ ಇದ್ದಾರೆ. ಮೊನ್ನೆ ಅಷ್ಟೇ ನೋಡ್ಬೋದು, ಇಲ್ಲಿ ಇದು ಬಟ್ಟೆ ವಿಚಾರದಲ್ಲಿ ಜಗಳ ಆಯ್ತು ರಘು ಅವ್ರಿಗೆ ಮತ್ತೆ ಇಲ್ಲಿ ಗಿಲ್ಲಿ ಅವ್ರಿಗೆ. ರಘು ಅವ್ರು ಹೇಳ್ತಾರೆ, ತಟ್ಟೆ ಎತ್ಕೊಂಡು ನಿಂತಿರ್ತೀಯ ಹಿಂಗೆ ಅಡಿಗೆ ಮನೆಯಲ್ಲಿ ಅಂತ ಅಂದ್ಬಿಟ್ಟು. ಯಾಕೆ ತಟ್ಟೆ ಎತ್ಕೊಂಡು ಹಿಂಗಾರು ನಿಂತ್ಕೊಳ್ಳಿ, ಹೆಂಗಾರು ನಿಂತ್ಕೊಳ್ಳಿ, ಒಟ್ನಲ್ಲಿ ಎಲ್ಲರೂ ಕೂಡ ತಟ್ಟೆ ಎತ್ಕೊಂಡು ನಿಂತ್ಕೊಂತಾರಲ್ವ ಅಡಿಗೆ ಮನೆಯಲ್ಲಿ. ನೀವು ಆದ್ರೂ ತಗೊಳ್ಳಿ, ಇಲ್ಲಿ ಅಡಿಗೆ ಮನೆಗೆ ಹೋಗಿದ ತಕ್ಷಣ ತಟ್ಟೆ ಎತ್ಕೊಂಡು ನಿಂತ್ಕೊಳ್ಳೇಬೇಕಾಗುತ್ತೆ. ಊಟಕ್ಕೆ ತಟ್ಟೆ ಇಲ್ಲದೆ ಊಟ ಮಾಡಕ್ಕಾಗತ್ತಾ? ಇಲ್ಲ ಅಲ್ವಾ? ಸ್ವಲ್ಪ ಊಟದ ವಿಚಾರ ಅಂತ ಬಂದಾಗ ಯಾರನ್ನೂ ಕೂಡ ಅಣಗಿಸ್ಬಾರ್ದು. ಇಲ್ಲಿ ಗಿಲ್ಲಿಯವ್ರು ಅಣಗಿಸಿದಾಗ ಸಿಕ್ಕಾಪಟ್ಟೆ ದೊಡ್ಡ ತಪ್ಪಾಗತ್ತೆ. ಆದ್ರೆ ರಘು ಅವರು ಕೂಡ ಇಲ್ಲಿ ಅದೇ ತಪ್ಪು ಮಾಡ್ತಾ ಇದ್ದಾರೆ. ಇಲ್ಲಿ ಊಟದ ವಿಚಾರ ಅಂತ ಬಂದಾಗ ಯಾವತ್ತೂ ಈ ರೀತಿಯಾಗಿ ಯಾರಿಗೂ ಕೂಡ ಮಾತಾಡಬಾರ್ದು. ಮೊನ್ನೆ ಇಲ್ಲಿ ಗಿಲ್ಲಿಯವ್ರು ಏನ್ ತಪ್ಪಾಗಿ ಮಾತಾಡಿದ್ರು ಅಂತ ಎಲ್ಲರೂ ಕೂಡ ಇಲ್ಲಿ ಹೇಳಿದ್ರು. ಇಲ್ಲಿ ರಘು ಅವರು ಕೂಡ ಅದೇ ಮಾತನ್ನ ಇಲ್ಲಿ ಆಡಿದ್ದಾರೆ. ಅವ್ರಿಗೂ ಸ್ವಲ್ಪ ಇಲ್ಲಿ ಸಿಕ್ಕಾಪಟ್ಟೆ ಶಾರ್ಟ್ ಟೆಂಪರ್ ಅಂತ ಗೊತ್ತಾಗ್ತದೆ. ಯಾಕಂದ್ರೆ ಸ್ಥಾನ ಬಂದ್ಬಿಟ್ಟು 6ನೇ ಸ್ಥಾನ ಸಿಕ್ಕಿದೆ ಅಂತ ಅಂದ್ಬಿಟ್ಟು, ಇಲ್ಲಿ ಗಿಲ್ಲಿಯವರಿಗೆ 2ನೇ ಸ್ಥಾನ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಲಸ್ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಬಟ್ ಅವರಿಬ್ರು ಏನೇ ಒಂದು ಫ್ರೆಂಡ್ಶಿಪ್ ಇರ್ಬೋದು, ಬಟ್ ನನಗಿಂತ ಜಾಸ್ತಿ ಸಿಕ್ಕಿದೆಯಲ್ವಾ ಅವನಿಗೆ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಗಿಲ್ಲಿಯವ್ರಿಗೂ ಕೂಡ ಸಖತ್ ಹರ್ಟ್ ಆಯ್ತು, ರಘು ಅವರು ಈ ರೀತಿ ಅಂದ್ರಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಅಡಿಗೆ ಮೇಲೆ ತಟ್ಟೆ ಹಿಡ್ಕೊಂಡು ಹಿಂಗೆ ನಿಂತಿರ್ತೀಯಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಗಿಲ್ಲಿಯರು ಕೂಡ ಇಲ್ಲಿ ಕೇಳ್ತಾರೆ, ತಟ್ಟೆ ಹಿಡ್ಕೊಂಡು ಬರ್ತೀಯಾ ಅಂತಂದ್ರೆ ಏನಣ್ಣ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಿದ್ರು. ಹೌದಲ್ವಾ? ಅದು ಬೇರೆ ರೀತಿನೂ ಕೂಡ ಇಲ್ಲಿ ಅರ್ಥ ಆಗುತ್ತೆ. ಅಂದ್ರೆ ನಾನಾ ಅರ್ಥಗಳು ಇಲ್ಲಿ ಬರುತ್ತೆ. ಆ ನಾನಾ ಅರ್ಥಗಳು ಏನು ಅಂತ ಎಲ್ಲರೂ ಕೂಡ ಇಲ್ಲಿ ಗೊತ್ತು. ಯಾಕಂದ್ರೆ ಏನೋ ನೀನು ಈ ರೀತಿ ಹಿಡ್ಕೊಂಡು ಭಿಕ್ಷೆ ಬೇಡಕ್ ಬರ್ತೀಯಾ ಅಂತ ಕೂಡ ಇಲ್ಲಿ ಇರ್ಬೋದು. ಮತ್ತೆ ಇಲ್ಲಿ ಅಣಗ್ಸೋ ರೀತಿ ಕೂಡ ಇಲ್ಲಿ ಇರ್ಬೋದು. ಒಟ್ಟಲ್ಲಿ ಅವ್ರು ಯಾವ ರೀತಿ ಹೇಳಿದಾರೋ ನೋಡೋಣ, ಅವ್ರ ಬಾಯಲ್ಲಿ ಬಂದೇ ಬರುತ್ತೆ. ಮಾತಾಡ್ಬೇಡ, ಸುಮ್ನಿರು ಅಂತ ಕೂಡ ಇಲ್ಲಿ ರಘು ಅವ್ರು ಕೂಡ ಇಲ್ಲಿ ಹೇಳ್ತಾರೆ. ನಾನ್ ಯಾಕೆ ಮಾತಾಡಬಾರ್ದು, ಮಾತಾಡ್ತೀನಿ ಅಂತ ಕೂಡ ಇಲ್ಲಿ ಗಿಲ್ಲಿ ನಟ ಅವ್ರು ಕೂಡ ಇಲ್ಲಿ ಹೇಳ್ತಾರೆ. ಅದ್ರಲ್ಲಿ ಮಧ್ಯದಲ್ಲಿ ಬಂದ್ಬಿಟ್ಟು ರಕ್ಷಿತ್ ಅವರು ಇಬ್ಬರು ಕೂಡ ಇಲ್ಲಿ ಸ್ಟಾಪ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಆದ್ರೂ ಕೂಡ ಇಬ್ರು ಸ್ವಲ್ಪ ಕೈ ಮಿಲಾಯಿಸೋ ಎಲ್ಲಾ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಇದು ಸಿಕ್ಕಾಪಟ್ಟೆ ಟಫ್ ಆಗ್ತಾ ಹೋಗುತ್ತೆ. ದಿನೇ ನಾವು ಅಬ್ಸರ್ವ್ ಮಾಡ್ಬೋದು. ಕಾಂಪಿಟೇಷನ್ ಅಂತ ಬಂದಿದ ತಕ್ಷಣ ಇಲ್ಲಿ ಯಾವುದೇ ಒಂದು ಫ್ರೆಂಡ್ಶಿಪ್ ಕೂಡ ಇಲ್ಲಿ ಉಳಿಯಲ್ಲ. ಯಾಕಂದ್ರೆ ಬಿಗ್ ಬಾಸ್ ಮನೆ ಅಂದ್ರೆ ಹಾಗೆ, ಇಲ್ಲಿ ದಿನ ಕಳೆದು ಹೋದಂಗೆ ಕೂಡ ಒಬ್ಬೊಬ್ರು ಹೋಗ್ಲೇಬೇಕಾಗುತ್ತೆ. ಎಂತ ಫ್ರೆಂಡ್ಶಿಪ್ ಇದ್ರೂ ಕೂಡ ಬಿಟ್ಕೊಡಕ್ಕೆ ಯಾರಿಗೂ ಕೂಡ ಇಲ್ಲಿ ಇಷ್ಟ ಆಗಲ್ಲ. ಆ ಒಂದು ಕಾರಣಕ್ಕೆ ಇಲ್ಲಿ ಜಗಳ ನಡೆದಿದೆ. ತುಂಬಾ ಸೀರಿಯಸ್ ಆದ ಜಗಳ ಅಂತ ಇಲ್ಲಿ ಜಾಸ್ತಿ